ನಮಸ್ಕಾರ ಸ್ನೇಹಿತರೆ. ಮುಂಬೈ ತಂಡವನ್ನ ಬಿಟ್ಟು ಆರ್ಸಿಬಿ ನಾಯಕನಾಗಲು ಮುಂದಾದ ರೋಹಿತ್ ಶರ್ಮಾ. ಅಷ್ಟಕ್ಕೂ ಮುಂಬೈ ತಂಡದ ನಾಯಕತ್ವದಿಂದ ಕೆಳಗಿಳಿದ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಗೊತ್ತಾ? ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಬಂಧುಗಳೇ. ಅದೇ ರೀತಿ ಸ್ನೇಹಿತರೆ, ನಿಮ್ಗೆ ಏನನ್ಸುತ್ತೆ? ರೋಹಿತ್ ಶರ್ಮಾರವರು ಆರ್ಸಿಬಿ ತಂಡದ ನಾಯಕರಾಗಬೇಕೇ ಅಥವಾ ಬೇಡವೇ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹೌದು ಸ್ನೇಹಿತರೆ, IPL 2024 ಆರಂಭಕ್ಕೆ ಇನ್ನೇನು ದಿನಗಳನ್ನೇ ಶುರುವಾಗಿದೆ. ಆದ್ರೆ ಇದಕ್ಕೂ ಮುನ್ನ ಚುಟುಕು ಮಹಾಸಂಗ್ರಾಮದ ರಣಾಂಗಣದಲ್ಲಿ ಕೆಲವೊಂದಿಷ್ಟು ದೊಡ್ಡ ಬದಲಾವಣೆಗಳು ನಡೆದಿವೆ ಬಂಧುಗಳೇ. ಅದರಲ್ಲಿ ಗುಜರಾತ್ ತಂಡವು ಹಾರ್ದಿಕ್ ಪಾಂಡ್ಯರನ್ನ ಕೈಬಿಟ್ಟಿದ್ದು ಮತ್ತು ಮುಂಬೈ ಇಂಡಿಯನ್ಸ್ ತಂಡವು ತನ್ನ ಅತಿ ಯಶಸ್ವಿ ನಾಯಕರಾದ ರೋಹಿತ್ ಶರ್ಮಾರವರನ್ನ ಕ್ಯಾಪ್ಟನ್ಸಿ ಪಟ್ಟದಿಂದ ಕೆಳಗಿಳಿಸಿದೆ. ಆರ್ಸಿಬಿ ತಂಡವು ಸ್ಟಾರ್ ಆಲ್ರೌಂಡರ್ ಆದ ಕ್ಯಾಮರನ್ ಗ್ರೀನ್ ರವರನ್ನ ಟ್ರೇಡ್ ಮಾಡಿದೆ. ಇವೆಲ್ಲವೂ IPL ಆಕ್ಷನ್ಗೂ ಮುನ್ನ ನಡೆದ ಮಹತ್ವದ ಬೆಳವಣಿಗೆಗಳು ಬಂಧುಗಳೇ. ಆದ್ರೆ ಇದೀಗ ಬರ್ತಿರುವ ವರದಿಯ ಪ್ರಕಾರ ರೋಹಿತ್ ಶರ್ಮಾರವರು ಮುಂಬೈ ತಂಡವನ್ನ ತೊರೆದು ಆರ್ಸಿಬಿ ತಂಡದ ನಾಯಕರಾಗಲಿದ್ದಾರೆ ಎಂದು ವರದಿಯಾಗಿದೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಟೀಂ ಇಂಡಿಯಾವು ಈ ಬಾರಿಯ ಏಕದಿನ ವಿಶ್ವಕಪ್ನ ಫೈನಲ್ಗೆ ಏರಿತ್ತು. ಆದ್ರೆ ಕಪ್ ಗೆಲ್ಲುವಲ್ಲಿ ವಿಫಲವಾಯಿತು. ಇದೀಗ IPL 2024 ಆರಂಭಕ್ಕೂ ಮುನ್ನ ರೋಹಿತ್ ಶರ್ಮಾರವರನ್ನ ಮುಂಬೈ ಫ್ರಾಂಚೈಸಿ ನಾಯಕತ್ವದಿಂದ ಕೆಳಗಿಳಿಸಿದೆ ಮತ್ತು ಹಾರ್ದಿಕ್ ರವರನ್ನ ನೂತನ ನಾಯಕನನ್ನಾಗಿ ನೇಮಕ ಮಾಡಿಕೊಂಡಿದೆ ಸ್ನೇಹಿತರೆ. ಇದರಿಂದ ಸಿಡಿಮಿಡಿಗೊಂಡಿರುವ ರೋಹಿತ್ ಶರ್ಮಾ ರವರು ಸದ್ಯ ಮುಂಬೈ ಇಂಡಿಯನ್ಸ್ ತಂಡವನ್ನ ತೊರೆದು ಆರ್ಸಿಬಿ ತಂಡದ ನಾಯಕರಾಗಲು ಮುಂದಾಗಿದ್ದಾರೆ ಎಂದು ವರದಿಯಾಗಿದೆ. ಇದಕ್ಕೆ ಮುಖ್ಯ ಕಾರಣವೂ ಇದು ಹಾರ್ದಿಕ್ ರವರ ನಾಯಕತ್ವದ ಕೆಳಗಡೆ ರೋಹಿತ್ ಶರ್ಮಾ ಆಡಲು ಒಪ್ಪುವುದಿಲ್ಲ ಎಂದು ಹೇಳಲಾಗಿದೆ. ಬದಲಾಗಿ ಆರ್ಸಿಬಿ ತಂಡದ ನಾಯಕನಾಗಿ ಆಡಲಿದ್ದಾರೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ. ಅದೇ ರೀತಿ ರೋಹಿತ್ ಶರ್ಮಾ ರವರು IPL ಕಂಡ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಅಲ್ಲದೆ ಮುಂಬೈ ತಂಡವನ್ನ 0 ಇಂದ ಹೀರೋ ಮಾಡಿದ ಕೀರ್ತಿ ಶರ್ಮಾ ರವರಿಗೆ ಸಲ್ಲಬೇಕು. ಆದ್ರೆ ಇದೀಗ ಇದೇ ಮುಂಬೈ ಇಂಡಿಯನ್ಸ್ ಶರ್ಮಾ ರವರನ್ನ ಅವಮಾನ ಮಾಡಿ ನಾಯಕತ್ವದಿಂದ ಕೆಳಗಿಳಿಸಿದೆ ಬಂಧುಗಳೇ. ಹೀಗಾಗಿ ರೋಹಿತ್ ಶರ್ಮಾ ರವರು ಈ ಬಾರಿಯ IPL ಆಕ್ಷನ್ ಅಲ್ಲಿ ಕಂಡು ಬರುವ ಸಾಧ್ಯತೆಗಳು ಹೆಚ್ಚಾಗಿವೆ. ಒಂದು ವೇಳೆ ರೋಹಿತ್ ರವರು ಆಕ್ಷನ್ ಅಲ್ಲಿ ಕಾಣಿಸಿಕೊಂಡರೆ ಆರ್ಸಿಬಿ ತಂಡವು ಇವರನ್ನ ಖರೀದಿಸಲಿದೆ ಅಂತ ಹೇಳಬಹುದು. ಅಲ್ಲದೆ ನಾಯಕನನ್ನಾಗಿ ನೇಮಕ ಮಾಡಲಿದೆ ಅಂತಾನು ಹೇಳಬಹುದು ಬಂಧುಗಳೇ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವದಿಂದ ಕೆಳಗಿಳಿದ ಬಳಿಕ ಮಾತನಾಡಿರುವ ರೋಹಿತ್ ರವರು ಹೀಗೆ ಹೇಳಿದ್ದಾರೆ: ಇದರಿಂದ ನನಗೆ ತುಂಬಾ ಬೇಸರವಾಗಿದೆ. ಮುಂಬೈ ಫ್ರಾಂಚೈಸಿ ಈ ರೀತಿ ಮಾಡುತ್ತಿದೆ ಎಂದು ನಾನು ಊಹಿಸಿರಲಿಲ್ಲ. ಆದ್ರೆ ಇದರಿಂದ ನಾನು ಹೊರಬರಲು ಕೆಲವು ದಿನಗಳ ಕಾಲ ಬೇಕಾಗುತ್ತಿದೆ ಎನ್ನುವ ಮೂಲಕ ಮೌನ ಮುರಿದಿದ್ದಾರೆ ಫ್ರಾಂಚೈಸಿಯ ಈ ನಡೆಯಿಂದ ಶರ್ಮಾ ರವರು ಬಂಧುಗಳೇ. ಸ್ನೇಹಿತರೆ, ನಿಮ್ಗೆ ಏನ್ ಅನ್ಸುತ್ತೆ? ರೋಹಿತ್ ಶರ್ಮಾ ರವರನ್ನ ಆರ್ಸಿಬಿ ತಂಡದ ನಾಯಕನಾಗಿ ನೇಮಕ ಮಾಡಬೇಕೋ ಅಥವಾ ಬೇಡವಾ ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.